ಇದು ಆರೋಗ್ಯ ಸಚಿವರು ನೋಡಲೇಬೇಕಾದಂತ ಸುದ್ದಿ. ಸಚಿವ ದಿನೇಶ್ ಗುಂಡೂರಾವ್ ಅವರೇ ಇಲ್ಲಿ ಒಂದ್ಸರಿ ನೋಡ್ಬೇಕು. ಇದು ಆರೋಗ್ಯ ಸಚಿವರು ನೋಡಲೇಬೇಕಾದಂತ ಸುದ್ದಿ. ಸಚಿವ ದಿನೇಶ್ ಗುಂಡೂರಾವ್ ಅವರೇ ಇಲ್ಲಿ ಕೇಳಿ. ಕಲಬುರಗಿ ಜಿಲ್ಲೆಯಲ್ಲಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸಿಕ್ಕಾಪಟ್ಟೆ ಅವ್ಯವಸ್ಥೆ ಇದೆ. ಸರ್ಕಾರಿ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಔಷಧಿ ಸಿಗ್ತಾ ಇಲ್ಲ. ಔಷಧ ಸಿಗದೆ ದಿನನಿತ್ಯ ರೋಗಿಗಳು ಪರದಾಡ್ತಾ ಇದ್ದಾರೆ. ಗ್ಲೂಕೋಸ್ ಮೆಡಿಸಿನ್ ಬೇಕು ಅಂದ್ರೆ ಹೊರಗಡೆಯಿಂದ ತರಬೇಕು, ಆಸ್ಪತ್ರೆಯಲ್ಲಿ ಸಿಗಲ್ಲ. ಹೊರಗಡೆಯಿಂದ ಔಷಧ ತರುವಂತೆ ಚೀಟಿ ಕೊಡೋ ಆಸ್ಪತ್ರೆಯ ಸಿಬ್ಬಂದಿ. ಇದು ಕಮಲಾಪುರ ಪಟ್ಟಣದಲ್ಲಿರುವ ಪ್ರಾಥಮಿಕ ಆರೋಗ್ಯ ಕೇಂದ್ರ. ಎಸ್, ನಿಮಗೆ ತೋರಿಸ್ತಾ ಇದ್ದೀವಿ ನಾವು ದೃಶ್ಯದಲ್ಲಿ. ಈ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಕಂಡು ಬಂದಂತ ಅವ್ಯವಸ್ಥೆ. ಒಂದು ಔಷಧಿ ಸಿಗಲ್ಲ ಅಂತ ಅಂದ್ರೆ ಅಲ್ಲಿಗೆ ರೋಗಿಗಳು ಹೋಗಿ ಏನು ಯೂಸು? ಸರ್ಕಾರಿ ಆಸ್ಪತ್ರೆ ಅಂತ ಅಂದ್ರೆ ಬಡವರಿಗಾಗಿರುವಂತ ಆಸ್ಪತ್ರೆ ಅದು. ಅಲ್ಲಿಗೆ ಹೋಗಿರುವಂತ ರೋಗಿಗಳು ಏನೋ ಕಡಿಮೆ ಫ್ರೀ ಆಗಿರುತ್ತೆ, ದುಡ್ಡು ಇರಲ್ಲ, ಜಾಸ್ತಿ ಇರಲ್ಲ ಅಂತೇಳಿ ಹೋಗಿರ್ತಾರೆ. ಪಾಪ ಅಲ್ಲಿ ನೋಡಿದ್ರೆ ಚೀಟಿ ಕೊಟ್ಟು ಹೊರಗಡೆಯಿಂದ ಔಷಧಿ ತಗೊಂಡು ಬನ್ನಿ ಅಂತ ಹೇಳ್ತಾರಂತೆ. ಯಾವ್ರವ ಏನಾಗ್ಯದ್ರಿ? ಉಲ್ಟಿ ಸಣ್ಣ ಸಾಲತ್ತದ ನಾವು. ಹಾಂ ರೀ. ಉಲ್ಟಿ ಸಣ್ಣ ಸಾಲತ್ತದ. ಇಲ್ಲಿಗೆ ಸರ್ಕಾರ ದವಾಖಾನೆ ಬಂದಿದ್ದೇವೆ ಸರ್. ಹಾಂ ರೀ. ಬಂದ್ರೆ ಆಗತ್ತಂತಂದ್ರೆ ಈಗ ತುರ್ಕುಶೀಲಮ್ಮ ಗೋಲಿ ಮ್ಯಾಗ ಆರಾಮ ಆಗ್ತದ, ನಾ ಹೊರಗಿನ ಬರ್ಕೊಡ್ತೀನಿ ಗೋಲಿ ತಗೋರಿ ಅಂತ ಹೇಳ್ತೀನಿ ಸರ್. ಹಾಂ. ಅದಕ್ಕೆ ನಾವು ಹೊರಗಿನ ಹೆಂಗೆ ಬರ್ಕೊಟ್ರೆ ಇಲಾಜ್ ಆಗದ್ರಿ. ಇದು ದಂಧೆ ಇದು ಜಾ ದಂಧೆ ಅದ ರೀ. ಸಂಡಸ ಉಲ್ಟಿ ಈಗ ಹಿಂದಾಗಿದೆ, ಹಾಳಾಗನಿ ಹಂಗೆ ಮಾಡ್ತೀರಿ ಸರ್ ಅಂತ ಅನ್ನೋದು. ಇಲ್ಲಮ್ಮ ನಾ ಮತ್ತೆ कंडीशन पूरा शॉर्टेज है, आरएल शॉर्टेज, एनएल शॉर्टेज, हाँ आईवी शॉर्टेज है। हाँ अब जीएमएस से यहाँ तक कि एवन ग्लव्स भी सप्लाई ला। हाँ हाँ वो ग्लव्स है, ऑक्सीटोसिन ला। हाँ और बोले तो तकरीबन मेडिसिन में आते सप्लाई नहीं थे। हाँ। टेम्पररी जो चल रहा है अभी ये हॉस्पिटल में कितना मेडिसिन लिमिट में आता है वो भी नहीं है। 1 लाख का सप्लाई होना है था, 25,000 का भी माल नहीं आता है। 1 लाख का मेडिसिन आना हाँ 1 महीना में, साल में साल में। जी सर। हाँ